ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಗಳನ್ನು ಹೃತ್ಕಮಲದಲ್ಲಿ ಸ್ಮರಿಸಿಕೊಂಡು ಉಭಯ ಜಗದ್ಗುರುಗಳಾಗಿರ್ತಕ್ಕಂಥ ಜ್ಞಾನ ವಿಜ್ಞಾನ ಯೋಗಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸನ್ನಿಧಿಯವರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ಈ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಆದಂಥ ಚಿಕ್ಕಬಳ್ಳಾಪುರದ ಪರಮ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಮಹಾಸ್ವಾಮೀಜಿಯವರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಭಕ್ತ ಜನಗಳೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಸುಮಾರು 2005ರಲ್ಲಿ ರಾಮಾರೂಢ ಸ್ವಾಮಿಗಳ ನಿಧನ ಆದ ನಂತರದಲ್ಲಿ ಮಠದ ಚಟುವಟಿಕೆಗಳು ನಿಂತೋಗಿತ್ತು. ಶ್ರೀನಿವಾಸ ಮೂರ್ತಿಯವರು ಮತ್ತು ಶಿವರಾಮಯ್ಯನವರು ಅದನ್ನು ಹಾಗೇ ಬಿಡಬಾರ್ದಂತ ಸ್ವಲ್ಪ ಅದನ್ನು ನಡೆಸ್ಕೊಂಡು ಬಂದಿದ್ರು. ಕಾಲಕ್ರಮೇಣದಲ್ಲಿ ಈ ಒಂದು ಮಠದ ಪರಂಪರೆ 120 ವರ್ಷಗಳ ಹಿಂದಿನಿಂದನೂ ಇಲ್ಲಿ ನಡೆದು ಬಂದಿದೆ. ಪರಮ ಪೂಜ್ಯ ಜಗದ್ಗುರುಗಳು ಕೂಡ ಈ ಗ್ರಾಮಕ್ಕೆ ತುಂಬ ನಿಕಟವಾದಂಥ ಆತ್ಮೀಯ ಸ್ನೇಹ ಸಂಬಂಧವನ್ನು ಹೊಂದಿದ್ರು. ಅವರು ಪದೇ ಪದೇ ಇಲ್ಲಿ ಚಿಕ್ಕ ಚೆನ್ನಪ್ಪನವರು ಮತ್ತು ಹುಚ್ಚಮಾಸ್ತಿಗೌಡರು ಮಿನಿಸ್ಟರ್ ಆಗಿ ಹೋದ್ರು, ನಿಮ್ಗೆ ಗೊತ್ತಿದೆ. ಅವರು ಎಲ್ಲ ಒಂದು ಆತ್ಮೀಯ ಸ್ನೇಹ ಭಾವದಿಂದ ಇದ್ದಂಥವರು. ಆ ಒಂದು ಕಾರಣದಿಂದ ಪರಮ ಪೂಜ್ಯರು ಈ